ಸುಮ್ಮನೆ ಏನೇನೋ ಸ್ಪೆಕ್ಯುಲೇಷನ್ಸ್ ಎಲ್ಲ ಮಾಡಕ್ ಹೋಗ್ಬೇಡಿ. ನಾನು ಮೊನ್ನೆ ತಾನೇ ಅವ್ರನ್ನ ಭೇಟಿ ಮಾಡಿ ಬಂದಿದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗೆಲ್ಲ ಹಿರಿಯರ ಸಲಹೆ ಅವಶ್ಯಕತೆ ಇದೆ, ಮಾರ್ಗದರ್ಶನ ಅವಶ್ಯಕತೆ ಇದೆ, ಖಂಡಿತ ಭೇಟಿ ಮಾಡ್ತೀನಿ. ನಾನು 4 MLC ಸೀಟ್ನ ಅನೌನ್ಸ್ ಮಾಡಬೇಕು ಅಂತ ಪ್ರಪೋಸಲ್ಸ್ ಕೊಟ್ಟಿದ್ದೀನಿ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಷನ್. ಆ ವಿಚಾರದಲ್ಲಿ ನಿನ್ನೆಲ್ಲ ನಮ್ಮ MLCಗಳಿಗೆ ಯಾರ್ಯಾರು ಗ್ರಾಜ್ಯುಯೇಟ್ ಟೀಚರ್ ಕಾನ್ಸ್ಟಿಟ್ಯೂಷನ್ಸಿದ್ರು ಅವ್ರನ್ನ ಕರೆದು ಮಾತಾಡ್ತೀನಿ. ಅವ್ರಿಗೆಲ್ಲ ನೀವು ಏರಿಯಾನೆಲ್ಲ ವಹಿಸ್ಕೋಬೇಕು ಅಂತ ಹೇಳಿದ್ದೀನಿ. ಅವರೆಲ್ಲ ವಹಿಸ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಂತ್ರಿಗಳಿಗೂ ಎಲ್ಲ ಜವಾಬ್ದಾರಿ ಮೆಂಬರ್ಶಿಪ್ ಎನ್ರೋಲ್ ಮಾಡೋಕ್ಕೆ ಕೊಡಬೇಕಾಗಿದೆ. ಅವ್ರಿಗೆ ನಮ್ಮ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಷನ್ 19ನೇ ತಾರೀಕು ಇಂದಿರಾ ಗಾಂಧಿ ಅವರ ಜನ್ಮದಿನ. 369 ವಾರ್ಡನ್ನು ಅನೌನ್ಸ್ಮೆಂಟ್ ಮಾಡಿದ್ವಿ. ಅಪ್ಲಿಕೇಶನ್ ಕೂಡ ಈಗ ನಾವು ತೆಗೆದುಕೊಳ್ಬೇಕು. ಸೊ ಏನು ಮಾಡಬೇಕು ಅಂತೇಳಿ ನಾನು ದಿವಸ ಕೇಳಿದ್ದೀನಿ. ಕೇಳ್ಬಿಟ್ಟು ಅದನ್ನು ನಾನು ಮುಂದುವರಿಬೇಕು. ಈಗ ಸೆಂಟ್ರಲ್ ಜೈಲಿಗೆ ಹೋಗಿದ್ದೆ. ನಮ್ಮ MLAಗಳು ಒಬ್ಬ ರಾಜಕೀಯವಾಗಿ ಅವರು ಭಾಳ ದೊಡ್ಡ ಶ್ರೀರಾಂತ ನಡೆಸಿ ಅವ್ರನ್ನ ಜೈಲಿಗೆ ಹಾಕಿದ್ದಾರೆ. ಅವರಿಬ್ಬರಿಗೂ ಮಾತಾಡಿ ಬೇರೆ ಹೇಳ್ಬಿಟ್ಟು ಸರ್, ಇವತ್ತು ಫೋನ್ ಮೂಲಕ ಖರ್ಗೆ ಅವ್ರ ಜೊತೆ CM ಅವರು ಮಾತಾಡಿದ್ದಾರೆ. ನಾಳೆ ಅವ್ರ ಭೇಟಿಗೇನು ಟೈಮ್ ಕೊಟ್ಟಿದ್ದಾರೆ ಅಂತೆ ಸರ್. ತಪ್ಪೇನಿದೆ? ಈಗ ಅವ್ರು ಮಾತಾಡ್ಬಾರ್ದ? ಮುಖ್ಯಮಂತ್ರಿಗಳು AICC ಅಧ್ಯಕ್ಷ ಏನಾದ್ರು ಮಾತಾಡ್ಬೇಕು, ಮಾತಾಡ್ತಾರೆ. ತಪ್ಪೇನಿದೆ? ಇವಾಗ ಸಾಕಷ್ಟು ಗೊಂದಲ ಕ್ರಿಯೇಟ್ ಆಗಿದೆ. ಅದಕ್ಕೆ ಏನಾದ್ರು ಕರೆ ಕೊಟ್ಟಿದ್ದಾರೆ? ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಗೊಂದಲ ಆಗಿರೋದು ನಿಮ್ಗೆ. ನನಗೂ ಗೊಂದಲ ಇಲ್ಲ, ಮುಖ್ಯಮಂತ್ರಿಗೂ ಗೊಂದಲ ಇಲ್ಲ. ಮುಖ್ಯಮಂತ್ರಿಗೆ ಏನ್ ಹೇಳಿದ್ದಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳ್ತೀವಿ. AICC ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳ್ತೀವಿ ಅಷ್ಟೇ. ಏನ್ ಗೊಂದಲ? ನುಡಿದಂತೆ CM ಅವರು ನಡ್ಕೊಳ್ತಿದಾರ ಅಂತ ಸರ್. ಅವ್ರು ಏನೇನು ಬೇಕು ಎಲ್ಲ ಅವರೇ ಹೇಳಿದಾರಲ್ರಿ. ನಾವು ಯಾರಿಗೂ ಅವ್ರಿಗೆ ಅವರ ಅಥಾರಿಟಿನ ನಾವು ಕ್ವಶನ್ ಮಾಡಿಲ್ಲ. ನಾವು ಯಾವತ್ತೂ ಕ್ವಶನ್ ಮಾಡಿಲ್ಲ. ನೀವು ರೀಶಫಲ್ ಮಾಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ. ಡಿಫಿಷನ್ ಮಾಡ್ತೀವಿ ಅಂತ ಅವ್ರಿಗಿರೋಂಥ ಅಥಾರಿಟಿ ಹೇಳಿದ್ದಾರೆ. ನೀವು 5 ವರ್ಷ ಇರಲ್ಲ ಅಂತ ನಾವು ಯಾರೂ ಹೇಳಿಲ್ಲ. ನಾನು 5 ವರ್ಷ ಇರ್ತೀನಿ ಅಂತ ಹೇಳಿದ್ರು. ದೊಡ್ಡವ್ರು ಹೇಳಿದ್ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತಾ ಕೇಳ್ಕೊಂಡು ಗೌರವದಿಂದ ನಮ್ರತೆಯಿಂದ ನಾವೆಲ್ಲ ಇರಬೇಕು. ಸಂಪುಟ ಪುನಾರಚನೆ ಮಾಡೋದು ನಿಮ್ಗೆ ಇಷ್ಟ ಇದೆಯಾ ಇಲ್ವಾ ಸರ್? Sir, just in English, sir, very briefly, Mr. Mallikarjun Kharge is also here. There are rumors now, sir, of a change of guard as well. I don't want to speak anything on it. Already Sir. our Honorable Chief Minister has expressed that he will go by the decision of the party high command. We all are the party soldiers, and he has said that he is going to reshuffle after 2.5 years. He has requested. That is why some of the MLAs have gone to Delhi. Now a lot of the MLAs have met me because there is a local body election. They want the council chairman and deputy chairman to be announced because we are equal in number. And one has to be done, and one seat has to be announced by the court. I have to move the court. I have spoken to Shanta Gowda, that lady member. We know that she has got the highest amount of votes. We will go to the court to get that result announced. Whether she will be the member of the council, and we will have absolute majority to make the council chairman. I am on the job. And I have already instructed all my MLCs to take care of the membership, and I have said that all the local body MLCs to take up the responsibility on this issue. Yesterday was Indira Gandhi's birth anniversary. On the eve of Indira Gandhi's birth anniversary, 369 wards have been declared, and I am just going to call in applications for that. So I seek my party high command how much, whatever shall I, because I want everyone to be on the foot of every household to seek the blessings of everyone. Sir, are you going to be meeting Mr. Mallikarjun Kharge, sir? Because that is what He is our leader, I say. Whenever it is my bound duty, whenever he comes, I have to go receive him. There is a protocol. We meet him, look at him. It is our bound duty, being a ACC president, we have to give respect. I know much protocol than all others of these leaders. I believe he is a very leader, he is a senior leader.
that though he may be from our state, but still we have to respect every sentiments of his seniority and the ACC presidentship. We have to give our own protocol to him. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.